ಹಾಯ್ ಗಾಯ್ಸ್, ಇದು ನನ್ನ ಥರ್ಡ್ ಮಿನಿ ಬ್ಲಾಗ್ ಆಗಿರುತ್ತೆ. ನಾವು ಹೊರಟಿದ್ದು ಕುರುಬನಕಟ್ಟೆ ಕ್ಷೇತ್ರಕ್ಕೆ. ನಾನು, ನಮ್ಮ ಹಸ್ಬೆಂಡ್ ಮತ್ತು ನನ್ನ ಪಾಪ 3 ಜನನು ಕುರುಬನಕಟ್ಟೆಗೆ ಹೋಗೋಣ ಅಂತ ಹೋಗಿದ್ವಿ. ನಾನು ವಿಡಿಯೋ ಮಾಡಿಕೊಂಡು ಹಾಗೆ ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತಂದರು. ಡೀಸೆಲ್ ಹಾಕಿಸ್ಕೊಂಡು ಗಾಡಿಗೆ ಹೋದ್ವಿ. ನಾವು ಫುಲ್ ಟ್ಯಾಂಕ್ ಹಾಕ್ಸಿದ್ದು. ನಾವು ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳಿದ್ರು. ನಾವು ವಿಡಿಯೋ ಮಾಡಿಕೊಂಡು ನಾವು ಹೋಗಿದ್ದು ಎಂಟ್ರೆನ್ಸಲ್ಲಿ. ಗಾಡಿ ಸೈಡಿಗೆ ಹಾಕ್ಬಿಟ್ಟು ಎಂಟ್ರೆನ್ಸಲ್ಲಿ ತುಂಬ ಜನ ಇತ್ತು. ಹೂ ತಗೊಂಡು ಹಾಗೆ ಅಲ್ಲಿನ ಆಟಿಕೆಗಳನ್ನ ನೋಡ್ಬೋದು ನೀವು. ಬದಿಗಳೆಲ್ಲ ಆಟಿಕೆಗಳನ್ನು ಮಡಗಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರುವಾಗ ತಗೊಳ್ಳೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋದ್ವಿ. ಹಾಗೆ ಏನೋ ಒಂಥರ ವೈಬ್ಸ್ ಸ್ಟಾರ್ಟ್ ಆಗುತ್ತೆ ಎಂಟ್ರೆನ್ಸಲ್ಲಿ ಹೋಗ್ತಾನೆ ಇದ್ದರೆ. ಹಾಗೆ ಗಾಡಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹಾರ ತಗೊಳ್ಳೋಣ ಅಂತ ಹೇಳಿದರು. ಹಾರದ ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಪ್ರೈಸ್ ಆಗಿತ್ತು ಹಾರಗಳು. ಚೆನ್ನಾಗಿತ್ತು. ಒಂದು ವಿಡಿಯೋ ಹಾಕ್ಕೊಂಡು ನಾನು ನನ್ನ ಮಗಳು ಮುಂದೆ ಹೋದ್ವಿ. ನಮ್ಮ ವಿಡಿಯೋಗೆ ಜಾಯ್ನ್ ಆದರು ನಮ್ಮ ಹಸ್ಬೆಂಡು. ಏನೇ ಎಲ್ಲೋದ್ರೂ ವಿಡಿಯೋ ಮಾಡ್ತೀಯಲ್ಲೇ ಅಂತ ಅಂತಿದ್ರು. ಹಾಗೆ ವಿಡಿಯೋ ಮಾಡಿಕೊಂಡು ಹೂ ತಗೊಂಡು ಹೂ ಮುಡ್ಕೊಂಡು ಎಂಟ್ರೆನ್ಸಿಗೆ ಹೋದ್ವಿ. ಒಳಗಡೆ ಹೋಯ್ತಾ ಸೈಡಲ್ಲಿ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸಲ್ಲಿ ಇದು ಮಾಡಿದ್ದಾರೆ. ಹೋದ್ವಿ ಒಳಗಡೆ. ರಶ್ ಏನು ಇರಲಿಲ್ಲ. ನಮ್ಮ ಹಸ್ಬೆಂಡ್ ತುಂಬ ಹ್ಯಾಪಿಯಾಗಿದ್ದರು. ಮತ್ತು ರಸ್ಸಲ್ಲಿ ಅವರೇ ಮುಂದೆ ಹೋಗ್ತಾಯಿದ್ರು. ಕಾಯಿ ಪೂಜೆ ಇತ್ತು. ಕಾಯಿ ಹೊಡಿಸ್ಕೊಂಡು ಹಣ್ಣು ಮುರಿಸ್ಕೊಂಡು ಅಲ್ಲಿ ದಮ್ಡಿ ಇತ್ತು. ಅದೇನೋ ವಿಶೇಷ ಗೊತ್ತಿಲ್ಲ. ಎಲ್ಲ ಬಾರಿಸ್ತಾಯಿದ್ರು. ನಮ್ಮ ಹಸ್ಬೆಂಡ್ ಕೂಡ ನಮ್ಮ ಮಗಳನ್ನ ಬಾರಿಸಿದ್ರು. ನಾನು ಬಡಿದೆ. ನನ್ನ ಮಗಳು ಅಷ್ಟೇ. ಹಾಗೆ ಎಂಟ್ರೆನ್ಸಲ್ಲಿ ಹೋಯ್ತಾ ಸ್ವಲ್ಪ ದೇವರ ದರ್ಶನ ಆಯಿತು. ವಿಡಿಯೋ ಮಾಡೋಕ್ಕೆ ಬಿಡಲ್ವೇನೋ ಅಂದ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕೆ ಬಿಟ್ಟರು. ಮಂಗಳಾರತಿ ತಗೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ನನ್ನ ಮಗಳನ್ನ ಕೆಳಗಡೆ ಮುನಿಸಿ ದೇವರಿಗೆ ಅಡ್ಡು ಬೀಳಿಸ್ದೆ. ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿತ್ತು. ಹಾಗೆ ಸ್ವಲ್ಪ ದೇವರ ದರ್ಶನ ಮಾಡಿಕೊಂಡು ಹಿಂದಗಡೆ ಪೂಜೆ ನಡೆಯುತ್ತೆ. ಇಲ್ಲಿ ಪೂಜೆ ಮಾಡ್ಕೊಂಡು ಕೈ ಮುಗ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರಗಳನ್ನು ಬಿಡಿಸಿದ್ರು. ಪುರುಷದ ಪವಾಡಗಳನ್ನು ಬಿಡಿಸಿದ್ರು. ತುಂಬ ಅದ್ಭುತವಾಗಿ ಚಿತ್ರಣ ಮಾಡಿದರು. ಪವಾಡಗಳು ಪ್ರತಿಯೊಂದು ಸಿದ್ದಪ್ಪಾಜಿಯ ಪ್ರತಿಯೊಂದು ಪವಾಡಗಳನ್ನು ತುಂಬ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಹೋದ ವರ್ಷ ಇಷ್ಟು ಇರಲಿಲ್ಲ. ಈ ವರ್ಷ ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ನನಗಂತೂ 2 ಕಣ್ಣು ಸಾಲ್ತಾ ಇಲ್ಲ ನೋಡೋಕ್ಕೆ. ಯಂತ್ರಗಳ ಕಟ್ತಿದ್ರು. ನನ್ನ ಮಗಳ ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಮಗಳು ತುಂಬ ಚೆನ್ನಾಗಿ ಕೂತಿದ್ಲು. ಹಾಗೆ ನಾನು ನನ್ನ ಮಗಳದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಾನಂತೂ ಎಲ್ಗೋದ್ರೂ ಒಂದು ವಿಡಿಯೋ ಇದ್ದೇ ಇರುತ್ತೆ ಎಂದು ಫೇಸ್ ವಿಡಿಯೋ ಮಾಡಿಕೊಂಡು ಹಾಗೆ ನಾವು ಕಾಯಿ ತಗೊಳ್ಳೋಣ ಅಂತ ಕಾಯಿಗಳು ಹೋದರೆ ಅಲ್ಲಿ ಪ್ರತಿಯೊಂದು ಗೋಡೆಯಲ್ಲೂ ಧರೆಗೆ ದೊಡ್ಡವರ ಹಿತವಚನಗಳನ್ನು ಬರೆದಿದ್ರು. ಕಲಿಯ ಸಾರೋ ಆ ಸಾಲುಗಳನ್ನು ನೋಡ್ಬೋದು ನೀವು. ಒಳಗಡೆ ಎಂಟ್ರೆನ್ಸಿಗೆ ಹೋದಷ್ಟೇ ಅಲ್ಲಿ ತೊಟ್ಟಿಲುಗಳು, ಮಕ್ಕಳಿಗೆ ತೊಟ್ಟಿಲು ಶಾಸ್ತ್ರ ಮಾಡಿಸಲು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳಗಡೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಎಂಟ್ರೆನ್ಸ್ ಹೋದಂತೆ ಸುತ್ತಿಗೆ ಸೂರ್ಯಪಾನಿಗಳನ್ನು ನೋಡ್ಬೋದು ನೀವು. ಹಾಗೂ ಸಿದ್ದಪ್ಪಾಜಿ ದೊಡ್ಡ ಕಂದಾಯಗಳನ್ನ ನೋಡ್ಬೋದು. ಹಾಗೆ ಸ್ವಾಮಿಯ ಗದ್ದುಗೆಗಳನ್ನು ನೋಡ್ಬೋದು. ಹಿರಿಯರ ಗದ್ದುಗೆ ಪಾದುಕೆಗಳು ಇವು. ಮತ್ತು ಅವರು ಕೂರುವಂತಹ ಸ್ಥಳ ಇದು. ಮತ್ತು ಅವರ ಪಾದುಕೆಗಳು. ಹಾಗೆ ಅವರು ಹಿಂದಿನ ಸ್ವಾಮಿಗಳು ಉಪಯೋಗಿಸುತ್ತಿದ್ದ ತಂಬೂರಿಗಳನ್ನು ನೀವು ಗಮನಿಸಬಹುದು. ಪ್ರದರ್ಶನಕ್ಕೆ ನೀವು ಇಟ್ಟಿದ್ದಾರೆ. ತಮಟೆ ಜಾಗಟೆಗಳು ತುಂಬ ಚೆನ್ನಾಗಿತ್ತು. ಮತ್ತು ಆ ಸಾಲುಗಳನ್ನು ನೋಡ್ತಾ ಇದ್ರೆ ಏನೋ ಜೀವನವೇ ನಶ್ವರನ ಥರ ಇರುವಂಥ ಸಾಲುಗಳು. ಕಲಿಯ ಬಗ್ಗೆ, ಕಲಿಯ ಕಟ್ಟಾಳೋ ಬಗ್ಗೆ, ಕಲಿಯ
ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಚೆನ್ನಾಗಿತ್ತು. ದೊಡ್ಡವರ ಸಾಲುಗಳು ನಮಗೆ ಪುಣ್ಯ ಅಂತ ಹೇಳ್ಕೋಬಹುದು. ಯಾಕಂತಂದ್ರೆ ಪ್ರಸಾದ ಸ್ವೀಕರಿಸಿದ್ವಿ, ನಮ್ಮ ಪುಣ್ಯ ನಮಗೆ ಸಿಕ್ಕಿತು ಪ್ರಸಾದ. ಯಾಕಂದ್ರೆ ಒಬ್ಬೊಬ್ಬರಿಗೆ ಪ್ರಸಾದ ಸಿಕ್ಕಲ್ಲ ಅಂತಾರೆ, ನಮಗೆ ಪ್ರಸಾದ ಸಿಕ್ಕಿತು. ಅನ್ನ ಮತ್ತು ಸಾಂಬಾರು ಎಷ್ಟೇ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ರೋಡ್ ಸೈಡ್ ತಿಂದ್ರೂ ಸಹ ಇಲ್ಲಿ ದೇವಸ್ಥಾನಗಳಲ್ಲಿ ಸಿಕ್ಕೋ ಪ್ರಸಾದ ತಿಂದ ಮೇಲೆ ಏನೋ ಒಂಥರ ಪುಳಕಿತ ಆಗುತ್ತೆ ಹೇಳಬೇಕು ಅಂದರೆ. ಗಮನಿಸಬಹುದು ಪ್ರತಿಯೊಂದು ಅನ್ನದ ಮೇಲೆ ಅಲ್ಲಿ ಇರುವವರ ಶ್ರಮ ಇದೆ. ಅಂದರೆ ಅನ್ನನ ವೇಸ್ಟ್ ಮಾಡಬೇಡಿ ಅಂತ ಹೊರಗಡೆ ಬಂದು ನೋಡಿದ್ರೆ ಸ್ವಾಮೀಜಿಗಳು ಮತ್ತು ಕೈ ಕಟ್ಟೋ ದೃಷ್ಟಿ ದಾರಗಳನ್ನ ಮಾಡ್ತಾಯಿದ್ರು. ಕಪ್ಪು ದೂಳ ತಗೊಂಡು ಎಂಟ್ರೆನ್ಸಿಗೆ ಬಂದ್ವಿ. ಹೊರಗಡೆ ತುಂಬ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಗಾಡಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು. ನಮ್ಮ ಗಾಡಿಗೆ ನಮ್ಮ ಯಜಮಾನ್ರು ಪೂಜೆ ಮಾಡಿಸಿದ್ರು. ಎಂಟ್ರೆನ್ಸಿಂದ ಪೂಜೆ ಮಾಡಿಸ್ಕೊಂಡು ಯಾವುದೇ ದೃಷ್ಟಿ ತಾಕದೇ ಇರಲಿ ಅಂತ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಗೆ ಏನು ಬೇಕು ಅದೆಲ್ಲ ತಿಂದ್ಕೊಂಡು ಚೆನ್ನಾಗಿತ್ತು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.